ಹಲೋ ಸಂಚಾರೀಸ್, ಶುಭ ಸಂಜೆ. ಒಂದು ಚಿಕ್ಕದಾಗಿ ವಿಡಿಯೋ ಮಾಡೋಣ. ವಿಡಿಯೋ ಮಾಡಿ ತುಂಬ ದಿವಸ ಆಗಿದೆ ಅಲ್ಲ. ಇದಕ್ಕೆ ಒಂದು ಬ್ಯಾಕ್ ಸ್ಟೋರಿ ಇದೆ. ಏನಪ್ಪಾ ಅಂದ್ರೆ, ದೇಶದಲ್ಲಿ ಒಂದು ಗಾದೆ ಇದೆ, ಒಂದು ಕೋಟ್ ಇದೆ, ಐ ಕ್ಯಾನ್ ಗಿವ್ ಯು ಎನಿ ಟೈಮ್ ಲೆಮನ್ಸ್ ಅಂತ. ಅದರ ಅರ್ಥ ಲೈಫಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತೆ. ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ಒಳ್ಳೆ ಕೆಲಸ ಇತ್ತು. ಕರೋನಾ ವೈರಸ್ ಬಂದಾಗ್ಲಿಂದ ಪಾಪ ನಮ್ಮ ಕಂಪ್ನಿ ಲಾಸ್ ಆಗಿ ಒಂದು ದಿವಸ ಟಾಟಾ ಬಾಯ್ ಹೇಳ್ಬಿಟ್ರು ನನ್ನ. ಅವತ್ತಿಂದ 6 ತಿಂಗಳು ಇಂಡಿಯಾದಲ್ಲಿ ಕೆಲಸ ಹುಡುಕ್ದೆ, ಸಿಕ್ಕಿಲ್ಲ. ಸೊ ಫ್ಯಾಮಿಲಿಗೆ, ಫ್ರೆಂಡ್ಸಿಗೆ ಎಲ್ಲರಿಗೂ ಟಾಟಾ ಬಾಯ್ ಹೇಳಿ ಸ್ವೀ ಅಂತ ಹಾರಿ ಇಲ್ಲಿ ಲ್ಯಾಂಡ್ ಆದೆ. ಯಾರಾದರೂ ಹೋಗ್ಬೇಕಾ? ನಮ್ಮ ಲಗೇಜು, ನಮ್ಮ ಬ್ಯಾಗೇಜ್ನ ಎತ್ಕೊಳ್ಳೋಕ್ಕೆ ಮೆಟ್ರೋ ಬರ್ತಾ ಇದೆ, ತೋರಿಸ್ತೀನಿ. ಇಟ್ಸ್ ಎ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಐ ಡೋಂಟ್ ನೋ ಅಬೌಟ್ ದಿಸ್. Where from? ಸೀಟ್ ಆಗಿದೆ ಗೆಳೆಯರ. ಹಬೆ ಅಂದರೆ ಹಬೆ. ಎಲ್ಲೂ ಜುಗಾಡು ಹುಡ್ಕೊಂಡಿದ್ದೀನಿ. ಫ್ರೆಂಡ್ ಬರ್ತೀನಿ ಅಂತ ಪಿಕ್ ಮಾಡ್ಕೊಳಕ್ಕೆ ಕಾಯ್ತಾ ಇದ್ದೀನಿ. ಡಿಕ್ಕಿ ಬಂದು ಇವರು ದುಬೈಯಲ್ಲಿ ಫಾಪ್ಸ್ ಅಂತ ಇಲ್ಲ ದುಬೈಯಲ್ಲಿ. ಬೇರೆದು ಯಾವ್ದಿದೆಯಾ ನ್ಯೂಸ್ ಲೆಟರ್ಸ್ ಇಲ್ಲಿ? ನ್ಯೂಸ್ ಲೆಟರ್ಸ್ ಹಾಂ, ಖಲೀಜ್ ಟೈಮಲ್ಲಿ ರಿಚೆಸ್ಟ್ ಪರ್ಸನ್ ಅಂತ ಫೋಟೋ ಬಂದಿತ್ತು ಮೊನ್ನೆ. ನೋಡ್ಕೊಳ್ಳಿ ಮಕ್ಕ. ಇಲ್ಲಿಗೆ ಬಂದು ಕೆಲಸ ಹುಡ್ಕೋದ್ರಲ್ಲಿ ತುಂಬ ಬ್ಯುಸಿ ಆಗೋದೆ. ಕೆಲಸ ಸಿಕ್ಕಿದೆ, ಇನ್ಮೇಲೆ ವೀಡಿಯೋಸ್ ಬರ್ತಾ ಇರುತ್ತೆ. ಎಲ್ಲಿ ಟ್ರಾವೆಲ್ ಮಾಡೋಕ್ಕೂ ಈ ಥರ ಕಾರ್ಡ್, ನಾಲ್ ಕಾರ್ಡ್ ಅಂತ ಬೇಕೇ ಬೇಕು. ಈವನ್ ನೀವು ಬಸ್ಸಲ್ಲಿ ಓಡಾಡಿದ್ರು ಅಷ್ಟೇ, ಮೆಟ್ರೋದಲ್ಲಿ ಓಡಾಡೋದು ಅಷ್ಟೇ. ಬಸ್ ಬಂದು ಆಗಿದೆ. ಅಲ್ ಹುಬೈಬಾ ಅಂತ ಜಾಗದಿಂದ ಬಸ್ ಹತ್ತಿ ಒಂದು 8-9 ಸ್ಟಾಪ್ ಮುಂದೆ ಬಂದಿದ್ದೀವಿ. ಸ್ಟಾಪ್ ಹೆಸರು ಏನ್ರಿ? ಇದು ಸೆಂಚುರಿ ಪ್ಲಾಜಾ. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಒಂದು ಬ್ಯೂಟಿಫುಲ್ ಸನ್ಸೆಟ್ಟು ಒಳ್ಳೆ ಜಾಗದಿಂದ ತೋರಿಸ್ತೀನಿ. ವಿ ಆರ್ ಇನ್ ದ ಕಾರ್ನರ್ಸ್ ಆಫ್ ದುಬೈಯಲ್ಲಿ ಫಸ್ಟ್ ಬೀಚ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರೋದು ನಾನು ಇವತ್ತು. ನನಗೆ ಚೆನ್ನಾಗಿ ಅನ್ಸಿದ ಕಡೆ ಎಲ್ಲ ಸಿನಿಮ್ಯಾಟಿಕ್ ಮಾಡಿ ಹಾಕ್ತಾ ಇರ್ತೀನಿ, ನೋಡಿ ಮಜಾ ಮಾಡಿ. ತುಂಬ ವೈಬ್ರೆಂಟ್ ಆಗಿದೆ, ಪೀಸ್ಫುಲ್ಲಾಗಿ, ಜನ ಕಮ್ಮಿ ಇಲ್ಲಿ. ಇದು ನೀವು ಫಸ್ಟ್ ಹೋಗಿದ್ದಿದ್ದಲ್ಲಿ ಯಾವ ಬೀಚು? ಜುಮೇರಾ ಅಂತ. ಹಾಂ, ಇದು ಬಂದು ಲಾಮೇರಾ ಅಂತ ಬೀಚು. ತುಂಬ ಪೀಸ್ಫುಲ್ ಆಗಿದೆ, ಜನ ಕಮ್ಮಿ ಬರ್ತಾರೆ ಇಲ್ಲಿ. ಇದೇನೋ ಇದು ಸೆಟಪ್ ಕ್ಲೋಸ್ ಆಗಿದೆ, ಮೇ ಬಿ ಸಂಡೇ ಅಂತನಾ. ಅಲ್ಲೋಡಿ ಬೇಬಿ, ಕಲೆಗಾರರು ಏನೇನು ಮಾಡೋರೆ. ಮಜಾ. ಹೆಂಗಿದೆಯಪ್ಪ? ಯಾವುದೋ ಸ್ಕ್ರೀನ್ 1, ಸ್ಕ್ರೀನ್ 2 ಅಂತ ಸಿನಿಮಾ ಇದು. ಓಹೋ, ಪಿಕ್ಚರ್ ಹೌಸ್. ನಾವು ಪ್ಲೇಯಿಂಗ್. ಬತ್ತಾಗುತ್ತೆ ಗೆಳೆಯರೆ. ಅಲ್ಲಿ ಎಷ್ಟು ಮುಳುಗೋಗಿದ್ವಿ ಅಂದರೆ, ಅದು ನೋಡ್ಕೊಂಬರೋಷ್ಟರಲ್ಲಿ, ಇವೆಲ್ಲ ನೋಡ್ಕೊಂಬರೋಷ್ಟರಲ್ಲಿ ಸೂರ್ಯ ಮುಳುಗೋಗ್ಬಿಟ್ಟಾನೆ. ಡಿಸಪಾಯಿಂಟ್ಮೆಂಟ್. ಇದೆಲ್ಲ ರಿನೋವೇಟ್ ಆಗ್ತಾ ಇದೆ ಅಂತೆ ಫುಲ್ಲಿ. ಅದಾದಮೇಲೆ ಇನ್ನೂ ಸಾಕಾಗಿರುತ್ತೆ. ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್. ನಮ್ಮ ಇಂಡಿಯಾದಲ್ಲಿ ಇದ್ದಿದ್ರೆ ಎಲ್ಲೆಲ್ಲಿ ಜಂಪ್ ಮಾಡಿಬಿಟ್ಟಿರೋರು ನಾವು. ಈಗ ನೋಡಿ, ಇಲ್ಲಿ ಫುಲ್ಲಿ ರೆಸ್ಟ್ರಿಕ್ಟೆಡ್, ಹೋಗಂಗಿಲ್ಲ. ಸಕ್ಕತ್ತಾಗಿದೆ ನೋಡೋಕ್ಕೆ, ಆದರೆ ಮುಂದೆ ಹೋಗಂಗಿಲ್ಲ ಇದ್ರ ಮುಂದೆ.
ಬೀಚಿನ ಒಂದು ಕಾರ್ನರ್ ಸೈಡ್ಗೆ ಹೋದ್ವಿ, ಬಟ್ ಅಲ್ಲಿ ಎಲ್ಲೂ ನೀರು ಹತ್ರ ಆಕ್ಸೆಸ್ ಇಲ್ಲ. ಸೊ ಬೇರೆ ಕಡೆ ನೋಡ್ತಾ ಇದ್ದೀವಿ, ನೋಡೋಣ ಬನ್ನಿ. Hey desire, burning like a fire. What you gonna do when it crumbles down? Watch it get higher, down to the wire. Will you let it burn till we almost drown? Higher, goodbye, honey, where do we lie? ವಾಟರ್ ಪಾರ್ಕ್ ಕೂಡ ಇದೆ, ಇಲ್ಲಿ ಕ್ಲೋಸ್ ಆಗಿದೆ. ಎಲ್ಲ ಇದೆ ಗುರು, ಬರಬೇಕು, ನೋಡಬೇಕು ಅಷ್ಟೇ, ಎಕ್ಸ್ಪ್ಲೋರ್ ಮಾಡಬೇಕು, ಕಣ್ಣಾರೆ ಎಕ್ಸ್ಪ್ಲೋರ್ ಮಾಡಿ. ನಾನು ತೋರಿಸ್ತಾರ ಡಿಜಿಟಲಿ ಇದು. This is Lamer Beach to you, for you. ಎಷ್ಟು ಸಕ್ಕತ್ತಾಗಿ ಈ ಸ್ಟ್ರೀಟ್ನ ಡಿಸೈನ್ ಮಾಡೋಕ್ಕವ್ರು ಅಂದರೆ, ನೀವು ಹೋದಷ್ಟು ಎಕ್ಸ್ಪ್ಲೋರ್ ಮಾಡಿದಷ್ಟು ಕಡೆ ನಿಮ್ಗೆ ಮಜಾ ಬರ್ತಾನೆ ಇರುತ್ತೆ. ಸಿಕ್ಬಿಡ್ತು ಕಡಲಿನ ತೀರ ಸಿಕ್ಬಿಡ್ತು. ಇಲ್ಲೇ ಆ್ಯಕ್ಚುಲಿ ವಾಟರ್ಗೆ ಆಕ್ಸೆಸ್ ಇದೆ, ನೀರಿಗೆ. ನೀವು ನೀರಿನ ಹತ್ರ ಹೋಗ್ಬೋದು. ಆಡೋಕ್ಕೆ, ಟೆನ್ಷನ್ ದೂರ ಮಾಡೋಕ್ಕೆ, ನೆಮ್ಮದಿ ಪಡ್ಕೊಳ್ಳೋಕ್ಕೆ ಒಳ್ಳೆ ಸ್ಪಾಟ್ ನೋಡಿ. ಈ ಬೀಚಲ್ಲಿ ಪಾರ್ಕಿಂಗ್ ಫೆಸಿಲಿಟಿ, ಬಾತಿಂಗ್ ಫೆಸಿಲಿಟಿ ಆ್ಯಂಡ್ ಊಟಕ್ಕೆ, ನೋಟಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಜನ ಜಾತ್ರೆ ಇಲ್ಲ, ಗಲಾಟೆ ಇಲ್ಲ, ಗಲ್ವೇ ಇಲ್ಲ, ನೆಮ್ಮದಿ ಇದೆ. ಏರಿಯಾಗೆ ಬಸ್ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಮೆಟ್ರೋ ನನಗೆ ಗೊತ್ತಿರೋಂಗೆ ಇಲ್ಲ. ಮೆಟ್ರೋ ಇದಕ್ಕೆ ಬಸ್ಸಲ್ಲಿ ಆರಾಮಾಗಿ ₹3 3 ದಿರಮ್ಸಲ್ಲಿ ನೀವು ಬಂದು ಸಕ್ಕತ್ತಾಗಿ ಮಜಾ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಇದ್ರ ಮೇಲೆ ನಡೀರಿ, ದುಬೈಗೆ ಬಂದ್ರೆ ಈ ಜೀಬ್ರಾ ಕ್ರಾಸಿಂಗ್ ಅಲ್ಲ, ಇಲ್ಲಾಂದ್ರೆ ಏನಾಗುತ್ತೆ ರೀ, ₹200 ಫೈನು, 200 ದಿರಮ್ ಫೈನು. ಅಂದರೆ 5,000 ಆಲ್ಮೋಸ್ಟ್ ಆಫ್ ಇಂಡಿಯಾ, 5,500. ಯಾವುದೋ ಸೂಪರ್ ಮಾರ್ಕೆಟು ಸಖತ್ ಚೀಪಾಗಿ ಸಿಗ್ತಾ ಇದೆ. ಎಲ್ಲ ನೋಡಿ, ಆರೆಂಜ್ ಜ್ಯೂಸು, ಕೋಕ್ ಜ್ಯೂಸು ಈಗ ತಗೊಂಡಿವಿ ನಮ್ಮದು. ಇದು ಯೂಶ್ವಲ್ ಆಗಿ 2.5 ದಿರಮ್ ಇದೆ ಆಲ್ಮೋಸ್ಟ್, ಅಂದರೆ ₹60 ಆಫ್ ಇಂಡಿಯಾ. ಈ ಮಾರ್ಕೆಟ್ ಹೆಸರು ಬಂದು ವಿವಾ. ಬ್ಯಾಕ್ ಟು ಮೈ ಏರಿಯಾ ಬಂದುಬಿಟ್ಟೆ, ಬೆಂಗಳೂರ್ದು SP ರೋಡು. ಡ್ರೋನು, ಗಿಂಬಲು, ಮೊಬೈಲ್ ಆಕ್ಸೆಸರೀಸು, ಸೆಂಟು, ಡ್ರೈ ಫ್ರೂಟ್ಸು ಎಲ್ಲ ಸಿಗುತ್ತೆ. ಸಸ್ತಾ ಜುಗಾಡ. ಮಲಬಾರ್ ಗೋಲ್ಡ್ ಏರಿಯಾ ಸಿಗೋಲ್ಲ, ಗೋಲ್ಡ್ ಜ್ಯುವೆಲ್ಲರಿ ಸಿಗೋ ಏರಿಯಾ. ಇನ್ನು ಸ್ವಲ್ಪ ಮೀನಾ ಬಜಾರ್ ಮುಂದೆ ಬಂದರೆ ಎಲ್ಲ ಗೋಲ್ಡ್ ಐಟಮ್ ಸಿಗುತ್ತೆ ನಿಮಗೆ ಕಮ್ಮಿಗೆ. ನೋಡಿ ಮಲಬಾರ್ ಹೆಂಗಿದೆ. ಹೇಗಿತ್ತು ನನ್ನ ಫಸ್ಟ್ ವ್ಲಾಗ್ ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Until next video, bye bye.